ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಇವತ್ತು ಗುರುವಾರದ ವ್ಲಾಗ್ ಏನಂದರೆ, ನಮಗೆ ನಿಂತೋಗಿರೋ ಕೆಲಸಗಳೆಲ್ಲ ಆಗಬೇಕಂದ್ರೆ ಇದು ರವಿಶಂಕರ್ ಗುರೂಜಿಯವರು ಹೇಳಿದ್ದು. ಅರಿಶಿನ ಇರುತ್ತಲ್ಲ, ಬತ್ತಿ ಹಾಕ್ತೀವಲ್ಲ ದೀಪಕ್ಕೆ, ಆ ಬತ್ತಿನ ಅರಿಶಿನದಲ್ಲಿ ಡಿಪ್ ಮಾಡೋದು, ಅದನ್ನು ಹಚ್ಚೋದು, ಅರಿಶಿನ ಬತ್ತಿಗೆಲ್ಲ ಹಚ್ಚಿಬಿಟ್ಟು ದೀಪ ಹಚ್ಚೋದ್ರಿಂದ ನಿಂತಿರೋ ಕೆಲಸಗಳು ಆಗುತ್ತಂತೆ ಮಾಡಿ. ಮತ್ತು ಇನ್ನೊಂದು, ಯೂಟ್ಯೂಬಲ್ಲಿ ಶಂಭೋ ಶಂಕರ ಅಂತ ಬರ್ತಾರೆ, ಅವರು ಅಷ್ಟು ತುಂಬ ಎಷ್ಟು ಇನ್ ಡೀಟೈಲಾಗಿ ಹೇಳ್ತಾರೆ, ಯಾಕೆ ಸಮಸ್ಯೆಗಳು ಯಾವ ರೀಸನಿಗೆ ಬರ್ತವೆ, ಯಾವೊಂದು ಯಾವುದರಿಂದ ಸಮಸ್ಯೆಗಳು ಉಂಟಾಗ್ತವೆ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರದ್ದು ಚಾನಲ್ಲು ಕೂಡ ನೋಡಿ, ಆಯಿತಾ. ಏನು ಗೊತ್ತಾ ಗೈಸ್, ನಾನು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಕೇರ್ ಮಾಡ್ತೇನೆ ಗೊತ್ತಾ. ಹುಷಾರಿರಲಿ ಬಿಡಲಿ, ಆಲ್ವೇಸ್ ಊಟ ಆಯಿತಾ ಅಂತ ಎಲ್ಲ ಕೇಳ್ತಿರ್ತೀನಿ. ಅವ್ರ ಕಾಲಿಗೆಲ್ಲ ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಅವ್ರ ಕಾಲು ಗಾಯ ಎಲ್ಲ ವಾಸಿ ಆಗಲಿ ಅಂತ ಇಲ್ಲಿಂದಲೇ ಪುಡಿ ಎಲ್ಲ ಮಾಡಿ ಕೊಟ್ಟು ಕಳಿಸ್ತೀನಿ. ಆ ಪುಡಿ ಎಲ್ಲ ಕುಡಿದು ಗಾಯ ಎಲ್ಲ ಕಡಿಮೆ ಆಗಿದೆ ಅಂತಾರೆ. ನನ್ನ ಮಗಳಿಗೂ ಅಷ್ಟೇ ಕಷಾಯ ಮಾಡಿಕೊಡೋದು, ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಡೋದು, ಅವಳೇನು ತಿನ್ನಲ್ಲ, ಏನು ಇದು ಮಾಡಲ್ಲ ಅಂತ ನಾನು ಎಷ್ಟು ಕೇರ್ ಮಾಡ್ತೀನಿ. ಆದರೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು, ಕೇರ್ ಮಾಡೋರು ಯಾರೂ ಇಲ್ಲ. ನಮ್ಮ ಮನೆಯವರು ಅಷ್ಟೇ, ನನಗೆ ಉಂಡ ತಿಂದ ಅಂತ ಏನು ಕೇಳಲ್ಲ. ನಾನೇ ಫೋನ್ ಮಾಡಬೇಕು ಅವ್ರಿಗೆ, ನಾನೇ ಆರೋಗ್ಯ ನೋಡ್ಕೊ, ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು, ಇನ್ನು ಆರೋಗ್ಯ ನೋಡ್ಕೊ, ಸೇಫ್ಟಿನ ಫಾಲೋ ಮಾಡು ಅಂತ ಹೇಳ್ತೀನಿ. ನಂತರ ಹೆಂಡ್ತಿ ಯಾರಿಗಾದ್ರೂ ಸಿಗ್ತಾರ? ನಾನು ಅದೇ ಹೇಳೋದೆ ನಮ್ಮ ಮನೆಯವ್ರು ಏನೇ ಮಾಡಲಿ ಏನೇ ಬಿಡಲಿ, ಎಲ್ಲರ ಇರು, ಹೆಂಗಾರ ಇರು, ಖುಷಿಯಾಗಿರು, ಚೆನ್ನಾಗಿರು, ನಿನ್ನ ಆರೋಗ್ಯ ನೋಡ್ಕೊ, ಮೇಯ್ನ್ ಆರೋಗ್ಯ ನೋಡ್ಕೊ, ಆರೋಗ್ಯ ಹದಗೆಡೋಂಥ ಕೆಲಸಗಳು ಯಾವ ಮಾಡ್ಕೋಬೇಡ ಅಂತಲೇ ನಾನು ಹೇಳೋದು. ಆದರೆ ನನಗೆ ಕೇರ್ ಕನ್ಸರ್ನ್ ಮಾಡೋರು ಯಾರೂ ಇಲ್ಲ. ನಾನೇ ಎಲ್ಲ ಮಾಡ್ಕೋಬೇಕು, ಸೆಲ್ಫ್ ಕೇರ್ ನಾನೇ ಮಾಡ್ಕೋಬೇಕು. ಒಂದೊಂದು ಸರಿ ಬೇಜಾರಾಗುತ್ತೆ, ಓನ್ಲಿ ಗೀವರ ನಾನು ಅನಿಸುತ್ತೆ. ನಮಗೂ ಒಂದೊಂದು ಸರಿ ಅನಿಸುತ್ತಲ್ವ, ನಮ್ಗೆ ಯಾರಾದರೂ ಕೇರ್ ಮಾಡಬೇಕು, ಕನ್ಸರ್ನ್ ಮಾಡಬೇಕು ಅಂತ. ನನಗೆ ಗೊತ್ತು, ನನಗೆ ಯಾರು ಪರೋಕ್ಷವಾಗಿ ಯಾರು ಕೇರ್ ಮಾಡ್ತಾರೆ, ನಾನು ಚೆನ್ನಾಗಿರಲಿ ಅಂತ ಯಾರು ಬಯಸ್ತಾರೆ ಅಂತ ನಂಗೆ ಗೊತ್ತು ಚೆನ್ನಾಗಿ. ನಾನು ಎಲ್ಲರೂ ಚೆನ್ನಾಗಿರಲಿ ಅಂತ ಏನಾದರೂ ಕೆಲವೊಂದು ಹೇಳ್ತೀನಲ್ಲ ಟಿಪ್ಪು, ನಾವು ಹೇಳೋದ್ರಿಂದನೇ ಅನಿಸುತ್ತೆ ನಮಗೂ ಯಾರಾದರೂ ಹೇಳೋದು, ನಮಗೂ ಯೂಸ್ ಆಗೋ ಥರ ಹೆಲ್ತ್ ಬಗ್ಗೆ ಕೆಲವರು ಹೇಳ್ತಾರೆ ಅಂದರೆ ನಾವೊಬ್ಬರಿಗೆ ಹೇಳೋದ್ರಿಂದನೇ ಅದೇ ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ ಅಂತಾರಲ್ಲ, ಹಾಗೆ ನಾವು ಜನಗಳ ಬಗ್ಗೆ ಕೇರ್ ಮಾಡಿಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೇನಾದರೂ ಹೇಳ್ತೀವಲ್ಲ, ಹಾಗಾಗಿ ಬೇರೆಯವ್ರಿಗೂ ನನ್ನ ಮೇಲೆ ಹೇಳಬೇಕು ಅನಿಸುತ್ತೆ, ಹೇಳ್ತಾರೆ ಅನಿಸುತ್ತೆ. ಥ್ಯಾಂಕ್ ಯು. ಆಮೇಲೆ ಏನು ಗೊತ್ತಾ ಗೈಸ್, ಇವತ್ತು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಕ್ಯಾಪ್ಚರ್ ಮಾಡೋಣ ಅಂದೆ. ನನಗೆ ಮೂಡೇ ಸರಿಯಿಲ್ಲ, ಮೈಂಡೇ ಸರಿಯಿಲ್ಲ. ನಮ್ಮ ಮನೆಯವರು ಬೆಂಗಳೂರಿಗೆ ಹೋದಾಗಿಂದ ನಮ್ಮ ಮನೆಯವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡೇ ಇಲ್ಲ. ನನಗೇನು ಗೊತ್ತಾ, ಚೂರು ಇಷ್ಟಿಷ್ಟಕ್ಕೆ ಭಾರಿ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ಕಡ್ಡಿನೇ ಗುಡ್ಡ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಅಲ್ಲಿದ್ದಲ್ಲೇ ಬಿಟ್ಬಿಡು ಅಂತ ಮೈಂಡ್ ಸೆಟ್ಟೇ ಇಲ್ಲ ನನಗೆ. ಯಾವುದಾದ್ರೂ ಒಂದು ವಿಷಯಕ್ಕೆ ನಾನು ತಲೆಗೆ ಹಾಕ್ಕೊಂಡೆ ಅಂದರೆ ಅದರಲ್ಲಿ ಸುತ್ತಾ ಇರ್ತೀನಿ. ಅದೇ ನನ್ನ ವೀಕ್ನೆಸ್. ಇದೆಲ್ಲ ಬಿಟ್ಬಿಡ್ಬೇಕು ನಾನು. ಇವಾಗಲೂ ನಾನು ಒಂಥರ ಹೇಳಬೇಕು ಅಂದರೆ ಭಾವನಾ ಜೀವಿ, ಹಚ್ಕೊಳ್ಳೋದು ಜಾಸ್ತಿ ನಾನು. ಯಾರನ್ನಾದ್ರೂ ಹಚ್ಕೊಂಡೆ ಅಂದರೆ ಸಾಮಾನ್ಯವಾಗಿ ಮರೆಯೋದು ಭಾರಿ ಕಷ್ಟ. ನನಗೆ ಮೂಗು ಬ್ಲ್ಯಾಕ್ ಆಗೋದು ಅದೆಲ್ಲ ಜಾಸ್ತಿ ಅಂದರೆ ನಾನ್ ವೆಜ್ಜು, ಫಿಶ್ಶು, ಮಟನ್, ಚಿಕನ್ ಇವೆಲ್ಲ ತಿಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ತಿನ್ನಬಾರ್ದಂತ ಆ್ಯಕ್ಚುಲಿ ಅದು. ನನಗೆ ಹೇಳಿರೋ ಪ್ರಕಾರ, ಗುರುಗಳು ಹೇಳಿರೋ ಪ್ರಕಾರ ನಾನು ನಾನ್ ವೆಜ್ಜೇ ಟಚ್ ಮಾಡಬಾರ್ದಂತೆ. ನನಗೆ ಮಟನ್ ಇಷ್ಟ. ಮಟನಲ್ಲಿ ಏನು ಇಷ್ಟ ಅಂದರೆ ಲಿವರ್ ಇಷ್ಟ, ಮತ್ತು
ಸರ್ಸಿನ ಅಂತ ಬರುತ್ತೆ. ನಾನೇ ಅಂಗಡಿಗೆಲ್ಲ ಮಟನ್ ತರೋಕ್ಕೆಲ್ಲ ಹೋಗೋದು. ಹೋದರೆ ಸರ್ಸಿನ ಮತ್ತು ಲಿವರ್ ಹಾಕ್ಸ್ಕೊಂಬರ್ತೀನಿ ಅಷ್ಟೇ. ಅವೆರಡೇ ನಂಗೆ ಅವೆರಡು ಪಾರ್ಟ್ ಅಷ್ಟೇ, ಅದು ತಿನ್ನಲ್ಲ, ಎಲ್ಲ ಹಲ್ಲಿಗೆಲ್ಲ ಕಚ್ಕೊಳುತ್ತೆ ಅಂತ. ಚಿಕನ್ ಅಷ್ಟಕ್ಕಷ್ಟೇ ಮೊಟ್ಟೆ ಇಷ್ಟ. ಫಿಶ್ ಅಂತೂ ಸಖತ್ ಇಷ್ಟ. ಅದು ಫಿಶ್ ನಾನು ಯಾವಾಗ ತಿಂದರೆ 2 ತಿಂಗಳಿಗೆ ಮನೆಯೆಲ್ಲ ಹೊಲಸಾಗುತ್ತೆ ಅಂದ್ಬಿಟ್ಟು ನಾನು ತಿನ್ನಲ್ಲ, ನನ್ನ ಮಗಳು ತಿನ್ನಲ್ಲ. ಇನ್ನೇನು ನಮ್ಮ ಮನೆಯವರು ಅವ್ರು ಅಲ್ಲಿ ತಿಂತಾರೆ. ನಾನೊಬ್ಳು ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಏನು ತಿನ್ನೋಕೆ ಹೋಗಲ್ಲ. ಯಾವಾಗೋ ಒಂದು ಸರಿ ತಿಂದು ಬರ್ತೀನಿ. ಒಂದು ಸರಿ ಜೀವನ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಇದು ಸರಿಯಾಗಿ ಬರ್ಸ್ಕೊಂಬಂದಿರಬೇಕು. ಹಣೆ ಬರೋಣ ಸರಿಯಾಗಿ ಬರ್ಸ್ಕೊಂಬಂದಿರಬೇಕು. ಒಂದು ಹೆಣ್ಣಿಗೆ ಅವಳ ಪಾರ್ಟ್ನರು ಒಳ್ಳೆ ಸಿಗಬೇಕು. ಆವಾಗ ಅವಳ ಜೀವನ ಪಾವನ ಆಗುತ್ತೆ. ಏನು ಮಾಡೋದು? ನನ್ನ ಮಗಳಿಗೂ ಹಾಗೆ ಅಂತಿರ್ತೀನಿ, ಪುಟ್ಟ ಪೂಜೆ ಮಾಡಿ, ಪೂಜೆಗೆ ತಕ್ಕ ಗಂಡ, ದಾನಕ್ಕೆ ತಕ್ಕ ಮಕ್ಕಳು ಅಂತ ಹೇಳ್ತಿರ್ತೀನಿ ನನ್ನ ಮಗಳಿಗೆ. ಪೂಜೆ ಮಾಡಲಾಂದ್ರೆ ಪುಟ್ಟ ಪೂಜೆ ಮಾಡಿ ಅಂತ. ಅವಳೇ ಹೋಗಮ್ಮ ಅಂತ ಬೈತಿರ್ತಾಳೆ. ಎಲ್ಲ ಆಲ್ರೆಡಿ ಮೊದಲೇ ಗೊತ್ತಾ, ಅವಳು ಫುಲ್ ಇಂಗ್ಲೀಷ್ ಮೀಡಿಯಮ್ ಓದಿರೋದ, ಮೊದಲೇ ಗೊತ್ತಾ. ಅದು ಒಂಥರ ನನ್ನ ಮಗಳು ಅಷ್ಟೇ, ಸ್ವಲ್ಪ ಕೊಂಕು. ಏನು ಹೇಳಿದ್ರು ಅದಕ್ಕೆ ಕೊಂಕು ಹೇಳೋದೆ ಅವಳು. ನಾನು ಕನ್ನಡ ಮೀಡಿಯಮು, ಅವಳು ಫುಲ್ ಇಂಗ್ಲೀಷು. ನನಗಿನ್ನ ಜಾಸ್ತಿ ತಿಳ್ಕೊಂಬಿಟ್ಟೈತದು. ಭಗವಂತ. ಇವತ್ತಿಂದ ಟಿಪ್ ಹೇಳಿದೆ ಅಲ್ವಾ, ಅದೇ ನಿಂತಿರೋ ಕೆಲಸಗಳೆಲ್ಲ ಆಗಬೇಕು ಅಂದರೆ ನಮ್ಮ ಅಕ್ಕನಿಗೆ ನಾನೊಂದು ರೆಮಿಡಿ ಹೇಳಿದೆ. ನಮ್ಮ ಅಕ್ಕರು ಮನೆಗೆ ಅವ್ರ ಪಕ್ಕದಲ್ಲೇ ಮನೆಯೆಲ್ಲ ಕಟ್ಟಿ ರೆಂಟಿಗೆ ಯಾರೂ ಬರ್ತಿಲ್ಲ ಕಣೆಯಮ್ಮ, ಯಾರೂ ಬರ್ತಿಲ್ಲ ಮನೆ ಕಟ್ಟೋಕ್ಕೆ ಅಂತ ಹೇಳ್ತಿದ್ಲು ನಮ್ಮ ಜಗ. ನಾನಂದೆ ಒಂದು ಟೂಲೆಟ್ ಬೋರ್ಡ್ ಹಾಕು ಅಂತ ಹೇಳಿದೆ. ಟೂಲೆಟ್ ಬೋರ್ಡ್ ಹಾಕಿದ್ದು ನಾನು ಅವಳು ಬೆಂಗಳೂರಿಗೆ ಹೋದಾಗ ಬರೀ ಕಾಲ ಮೇಲೆ ಕಾಲು ಅಂದರೆ ಫೋನ್ ಕಾಲ್ ಬರ್ತಾಯಿತ್ತು ಅವಳಿಗೆ. ಇಬ್ಬರು ನಂಬರ್ ಹಾಕ್ಬಿಟ್ಟಿದ್ಲು, ಅವಳದು ನಮ್ಮ ಒಂದು ಇಬ್ಬರದ್ದು ಹಾಕ್ಬಿಟ್ಟಿದ್ಲು. ಅವಳಿಗೆ ಬರೀ ಫೋನ್ ಕಾಲ್ ಬರ್ತಾಯಿತ್ತು. ಆಮೇಲೆ ಇನ್ನೊಂದು ರೆಮಿಡಿ ಹೇಳಿದ್ದೆ ನಾನು, ಅದು ಇದು ಎಂಥದಪ್ಪ, ಎಕ್ಕದ ಗಿಡದ ಎಲೆದು ಹೇಳಿದ್ದೆ. ಎಕ್ಕದ ಗಿಡನ ಪೂಜೆ ಮಾಡಿಬಿಟ್ಟು ಆ ಎಲೆ ಕಿತ್ಕೊಂಡೋಗಿ ದೇವ್ರ ಮನೇಲಿ ಇಡಬೇಕಂತೆ. ಮನೆಗೆ ಬರ್ತಾರೆ ಅಂತ. ಅವ್ರ ಮನೆಗೆ ರೆಂಟಿಗೆ ಇಟ್ಟಿದ ತಕ್ಷಣ ರೆಂಟಿಗೆ ಬಂದ್ರಂತ. ಇವತ್ತು ಹೇಳ್ತಿದ್ಲು, ನೀನು ಹೇಳಿದ್ರೆ ರೆಮಿಡಿ ಮಾಡಿದೆ ಕಣೆ, ರೆಂಟಿಗೆ ಬಂದು ಅಡ್ವಾನ್ಸ್ ಕೊಟ್ಟರು, ಮಂಡೇ ಏನೋ ಬರ್ತಾರೆ ಅಂತ. ಹಾಗೆ ಹೇಳ್ತಾ ಇರ್ತೀವಿ. ನನಗೆ ಇನ್ನು ದಾರಿ ಕಾಣ್ತಿಲ್ಲ ಗೈಸ್. ದಾರಿ ತೋರಿಸೋರಿಗೆ ದಾರಿ ಕಾಣಲ್ಲಂತೆ. ನನಗೆ ಸೀದಾ ಮೇಲೆ ದಾರಿ ತೋರಿಸ್ಬಿಟ್ರೆ ಸಾಕು ದೇವ್ರಿ, ಎಲ್ಲೂ ಬೇಡ. ನನಗೇನೇ ಯೋಚನೆ ಇಲ್ಲ. ನನ್ನ ಮಗಳದ್ದು ಮದುವೆ ಆಗಿ ಅವಳ ಮನೆಗೆ ಅವಳನ್ನ ಸೇರಿಸ್ಬಿಟ್ಟು ನನ್ನ ಮೇಲಕ್ಕೆ ಹೋಗ್ಬಿಟ್ರೆ ಸಾಕಾಗ್ಬಿಟ್ಟೈತೆ ನನಗೆ ಜೀವನ. ಏನಪ್ಪ ಅಂದರೆ ಲೈಫಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು, ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ದಾಗ ಅವನು ಬದುಕಬೇಕು, ಬಾಳಬೇಕು ಅನ್ನೋ ಆಸೆ ಬರುತ್ತೆ. ಈ ಲೈಫಲ್ಲಿ ಜೀವನದಲ್ಲಿ ಜಿಗುಪ್ಸೆ, ನಿರಾಸಕ್ತಿ, ಹೆಲ್ತ್ ಇಶ್ಯೂಸು ಇವೆಲ್ಲ ಬಿಟ್ಟರೆ, ಇದೇ ಬೇಕು ಅದೇ ಬೇಕು ಅನ್ನೋ ಭಾವ ಇದ್ದುಬಿಟ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ನಾನು ಹೇಳಿದೆ, ನಮ್ಮ ಯೋಚನೆಗಳು, ನಮ್ಮ ಚಿಂತನೆಗಳು, ನಾವು ಯಾವ ಥರ ಥಿಂಕ್ ಮಾಡ್ತೀವಿ, ಅವು ಕೂಡ ಎಲ್ಲ ನಮ್ಮ ಪ್ರಾರಬ್ಧನೇ, ಪೂರ್ವಾರ್ಜಿತ ಕರ್ಮಗಳೇ ಎಲ್ಲ ಅನ್ಕೋತೀನಿ. ಕರ್ಮಕ್ಕೆ ತಕ್ಕ ಬುದ್ಧಿ, ಬುದ್ಧಿಗೆ ತಕ್ಕ ಫಲ. ಈಗ ಒಬ್ಬೊಬ್ರಿಗೆ ಬರೋ ಯೋಚನೆಗಳೇ, ನಾನು ಯೋಚನೆ ಮಾಡ್ದಂಗೆ ನೀವು ಯೋಚನೆ ಮಾಡಲ್ಲ, ನೀವು ಯೋಚನೆ ಮಾಡ್ದಂಗೆ ಇನ್ನೊಬ್ಬರು ಯೋಚನೆ ಮಾಡಲ್ಲ. ಇವೆಲ್ಲ ನೋಡಿದಾಗ ಆಲ್ ಈಸ್ ಡೆಸ್ಟಿನಿ ಅಲ್ವಾ? ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.